ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೃಷ್ಣ, ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಓದ್ತಾನೆ ಇದೆಯಲ್ಲ. ನಾಳೆ ಏನಾದರೂ ಎಕ್ಸಾಮ್ ಇದೆಯಾ? ಹೌದಮ್ಮ, ನಾಳೆ ಎಕ್ಸಾಮ್ ಇದೆ. ಅದರಲ್ಲಿ ಫಸ್ಟ್ ಬಂದರೆ ಟ್ಯಾಬ್ ಪ್ರೈಸ್ ಆಗಿ ಕೊಡ್ತಾರಂತೆ. ಹೌದಾ ಕಂದ? ಹಾಗಾದ್ರೆ ಚೆನ್ನಾಗಿ ಓದ್ಕೋ. ಆ ಪ್ರೈಸ್ ಅಂತೇನೋ ಹೇಳ್ತಿದ್ಯಲ್ಲ, ಅದು ನಿನಗೆ ಬರಬೇಕು. ಸರಿನಮ್ಮ. ಆ ಕೃಷ್ಣ ಇದ್ದಾನಲ್ಲ, ನಾನು ಫಸ್ಟ್ ಬಂದೇ ಬರ್ತೀನಿ. ಅದು ನನಗೆ ಬರುತ್ತೆ. ಆಯ್ತು, ನೀನು ಓದ್ಕೊಳಪ್ಪ. ಇವನು ಎಕ್ಸಾಮ್ ಬರೀದಿರೋ ಹಾಗೆ ಮಾಡಬೇಕು. ಹುಡುಗಿ ಯಾಕೆ ಹಿಂಗಾಡ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾದ್ದು ಹಿಂಗಾಡ್ತಿ ಸಿಗವಲ್ಲಿ. ನೀನೀಗ ಎಷ್ಟೇ ಓದಿದ್ರೂ ಪ್ರಯೋಜನ ಇಲ್ಲ ಕಣೋ. ನಿಮ್ಮಮ್ಮ, ಅದೇ ನಿನ್ನ ಹೆತ್ತಮ್ಮ ಶ್ಯಾಮ, ನನ್ನ ಹಿಡಿಬೇಕು ಅಂತ ಜೈಲಿಗೆ ಹಾಕಬೇಕು ಅಂತ ಕಣ್ರೆಪ್ಪೆ ಮುಚ್ಚದೆ ಇನ್ವೆಸ್ಟಿಗೇಷನ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾಳೆ, ಟ್ರೈ ಮಾಡ್ತಿದ್ದಾಳೆ. ತನ್ನ ಮಗನ್ನೇ ಗುರ್ತು ಹಿಡಿದೇ ಇರೋಳು ನನ್ನೇನು ಹಿಡಿತಾಳೆ. ಆದ್ರೆ ನನಗ್ ಮಾತ್ರ ತುಂಬಾ ಇರಿಟೇಟ್ ಮಾಡ್ತಾ ಇದ್ದಾಳೆ. ಮೂಲೆ ಸೇರ್ಬೇಕಾಗಿದ್ದ ಕೇಸ್ನ ಹೊರಗೆ ತೆಗೆದು ನನಗೆ ಕೋಪ ಬರೋ ಹಾಗೆ ಮಾಡ್ತಾ ಇದ್ದಾಳೆ. ಅದಕ್ಕೆ ನನಗೆ ನಿನ್ನ ತಾಯಿ ಮೇಲಿರೋ ಕೋಪನ, ದ್ವೇಷನ ನಿನ್ನ ಮೇಲೆ ತೀರಿಸ್ಕೊಳ್ತೀನಿ. ನೀನು ಎಕ್ಸಾಮ್ ಬರೀದೇ ಇರೋ ಹಾಗೆ ಮಾಡ್ತೀನಿ. ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ ಅನ್ಸೋದು. ಮೇಡಮ್, ಬನ್ನಿ ಊಟ ಮಾಡಿ. ಪರವಾಗಿಲ್ಲ, ನಾನು 1 ಅವರ್ ಬಿಟ್ಟು ಮಾಡ್ತೀನಿ. ಕೃಷ್ಣ, ನೀನ್ ಒಳಗೆ ಬಂದು ಓದ್ಕೊಳ್ಳುವಂತೆ ಬಾ. ಪೂರ್ಣ, ಅವನಿಲ್ಲೇ ಓದ್ಕೊಳ್ಳಿ. ಅಂದ್ರೆ ಅಮ್ಮ, ಅದು ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೇನೋ ಅಂತ. ನನಗೇನು ಡಿಸ್ಟರ್ಬೆನ್ಸ್ ಇಲ್ಲ, ಅವನು ಕೂಡ ಏನೂ ಡಿಸ್ಟರ್ಬ್ ಆಗಲ್ಲ. ಅವನ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದಕ್ಕೆ ಈ ಸಾಂಗ್ ಪ್ಲೇ ಮಾಡಿದ್ದು. ನೀನು ಓದ್ಕೋ. ಇವನಿನ್ನೂ ಬರಲಿಲ್ವಲ್ಲ. ಸ್ಕೂಲ್ ಬಸ್ ಬರೋಕ್ಕೂ ಮೊದಲೇ ಕೃಷ್ಣ ಹೊರಗಡೆ ಬರಬೇಕು. ಆಗಲೇ ನನ್ನ ಪ್ಲ್ಯಾನು ವರ್ಕ್ ಆಗೋದು. ಕೃಷ್ಣ, ಏನು ಮೇಡಮ್? ಚೆನ್ನಾಗಿ ಓದ್ಕೊಂಡ್ಯಾ? ಓ, ತುಂಬ ಚೆನ್ನಾಗಿ ಓದ್ಕೊಂಡೆ ಮೇಡಮ್.
ಎಕ್ಸಾಮ್ ಚೆನ್ನಾಗಿ ಬರೀತೀನಿ. ಯಾವ ಕ್ವಶನ್ ಆದರೂ ಆನ್ಸರ್ ಕರೆಕ್ಟಾಗೇ ಬರೀತೀನಿ. ನೋಡ್ತಾ ಇರಿ ಮೇಡಮ್, ಈ ಎಕ್ಸಾಮ್ ಕೂಡ ನಾನೇ ಫಸ್ಟ್ ರ್ಯಾಂಕ್ ಬರೋದು. ಅಷ್ಟು ಮೆರಿಬೇಡ್ವೋ, ನೀನಿವತ್ತು ಸ್ಕೂಲ್ಗೆ ಹೋಗಲ್ಲ. ನನ್ನಿಂದ ನಿನ್ನ ಯಾವ ಕೃಷ್ಣ ಕಾಪಾಡ್ತಾನೋ ನಾನು ನೋಡ್ತೀನಿ. ಮೇಡಮ್, ನನ್ನ ಎಕ್ಸಾಮ್ ಚೆನ್ನಾಗಿ ಬರೀಲಿ ಅಂತ ಆಲ್ ದ ಬೆಸ್ಟ್ ಹೇಳಿ. ಅಬ್ಬಾ, ಇವನ್ ವೇಷಗಳು ಸಾಮಾನ್ಯನೇ ಅಲ್ಲ. ಎದ್ದೇಳು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಮೇಡಮ್. ಪೂರ್ಣ, ನಾನು ಇವನ್ ಸ್ಕೂಲ್ ಮೇಲೆ ಹೋಗ್ತಾ ಇದ್ದೀನಿ. ಇವನ್ನ ಡ್ರಾಪ್ ಮಾಡಿ ಹೋಗ್ತೀನಿ. ಬೇಡ ಮೇಡಮ್, ನನ್ನ ಸ್ಕೂಲ್ ಬಸ್ ಬರುತ್ತಲ್ವಾ, ಅದರಲ್ಲೇ ಹೋಗ್ತೀನಿ. ಪರವಾಗಿಲ್ಲ, ನಿನ್ನ ಬಸ್ಗಿಂತ ಮುಂಚೆನೇ ಸ್ಕೂಲ್ಗೆ ಬಿಡ್ತೀನಿ. ಕೃಷ್ಣ, ಮೇಡಮ್ ಹೇಳ್ತಿದಾರಲ್ಲಪ್ಪ, ಹೋಗು. ಸರಿ ಅಮ್ಮ. ಪರೀಕ್ಷೆ ಚೆನ್ನಾಗಿ ಬರಿಬೇಕು. ಖಂಡಿತವಾಗ್ಲೂ ಬರೀತೀನಮ್ಮ. ಮೇಡಮ್, ಹೋಗೋಣ ಬನ್ನಿ. ಏನ್ ಸ್ಟೈಲಾಗಿ ಕೂತಿದ್ಯೋ, ದೊಡ್ಡ ಹೀರೋ ಹಾಗೆ. ನೀನಿವತ್ತು ಎಕ್ಸಾಮ್ ಹೇಗೆ ಬರೀತೀಯೋ ನಾನು ನೋಡ್ತೀನಿ. ಏನು ಮೇಡಮ್ ಈ ಕಡೆ ಬಂದ್ರಿ? ನಮ್ಮ ಸ್ಕೂಲ್ ಇರೋದು ಆ ಕಡೆ, ಈ ಕಡೆ ಅಲ್ಲ. ಅದ್ ನನಗೆ ಗೊತ್ತಿಲ್ವಾ? ನೀನ್ ಮೊದಲು ಹುಟ್ಟಿರೋದಾ ಅಥವಾ ನಾನಾ? ನನಗೆ ಈ ಕಡೆ ಎಂದು ಕರ್ಕೊಂಬಂದ್ರಿ ಮೇಡಮ್? ನನ್ಗಿಲ್ಲಿ ಸ್ವಲ್ಪ ಕೆಲಸ ಇದೆ. ಅಲ್ಲಿ ಕೆಲಸ ಆದ್ಮೇಲೆ ನಿನ್ನ ಸ್ಕೂಲ್ ಹತ್ರ ಬಿಡ್ತೀನಿ. ನನ್ನ ಎಕ್ಸಾಮ್ ಮೇಡಮ್. ಏನ್ ಎಕ್ಸಾಮೋ? ಅದೇನಾದ್ರೂ IAS IPS? ಚಿಕ್ಕ ಚಿಕ್ಕ ಪರೀಕ್ಷೆಗೆ ಯಾಕಿಷ್ಟು ಒದ್ದಾಡ್ತಿರೋದು? ಚಿಕ್ಕ ಪರೀಕ್ಷೆ ಆದರೂ ನಂಗೆ ಇಂಪಾರ್ಟೆಂಟ್ ಅಲ್ವಾ ಮೇಡಮ್? ನಂದು ಇಂಪಾರ್ಟೆಂಟ್ ಕೆಲಸನೇ. ಏನು ಕೆಲಸ ಮೇಡಮ್? ಎಲ್ಲ ನಿನಗೆ ಹೇಳ್ಬೇಕಾ ಏನು? ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ವಯಸ್ಸ ನಿಂದು. ನಿನ್ನ ಟೈಮಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಡೋಂಟ್ ವರಿ. ಸರಿ ಮೇಡಮ್. ಏನಾಯ್ತು ಮೇಡಮ್? ಇರು, ಒಂದ್ಸಲ ಚೆಕ್ ಮಾಡ್ತೀನಿ. ಸರಿ ಮೇಡಮ್. ಏನಾಗಿದೆ ಮೇಡಮ್? ಪ್ರಾಬ್ಲಮ್ ಆಗಿರ್ಬೇಕು ಕೃಷ್ಣ, ಸ್ಟಾರ್ಟ್ ಆಗ್ತಾ ಇಲ್ಲ. ಮತ್ತೀಗ ಏನು ಮಾಡೋದು ಮೇಡಮ್? ನಾನೀಗ ಅರ್ಜೆಂಟಾಗಿ ಸ್ಕೂಲ್ಗೆ ಹೋಗ್ಬೇಕಲ್ವಾ? ಇರು, ನಾನು ಮೆಕ್ಯಾನಿಕ್ನ ಕರ್ಕೊಂಡು ಬರ್ತೀನಿ. ಎಲ್ಲಿರುತ್ತೆ ಅಂತ ಹೇಳಿ ಮೇಡಮ್, ನಾನು ಈಗಲೇ ಓಡೋಗಿ ಅವ್ರನ್ನ ಕರ್ಕೊಂಬರ್ತೀನಿ. ನಿನಗೆ ಯಾಕೋ ಅಷ್ಟೊಂದು ಕಷ್ಟ? ಸುಸ್ತಾಗುತ್ತೆ, ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಅದಕ್ಕೆ ನೀನು ಇಲ್ಲೇ ಇರು, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ರಿಪೇರಿ ಮಾಡಿದ್ಮೇಲೆ ಹೋಗ್ಬೋದು. ಸರಿ ಮೇಡಮ್, ಬೇಗ ಕರ್ಕೊಂಬನ್ನಿ ಮೇಡಮ್. ಓಕೆ. ಟೈಮ್ ಆಗಿದೆ, ಎಕ್ಸಾಮ್ ಬರಿಬೇಕು. ನಾನು ಸ್ಕೂಲ್ ಹೋಗ್ಬೇಕಾದ್ರೆ ಮೇಡಮ್ ನನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಕಾರ್ ರಿಪೇರಿ ಆಗಿ ಇಲ್ಲೇ ನಿಂತಿದ್ದೀವಿ. ಮೇಡಮ್ ಅಲ್ಲಿ ಮೆಕ್ಯಾನಿಕ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ನನಗಿವತ್ತು ಎಕ್ಸಾಮ್ ಇದೆ, ಅರ್ಜೆಂಟಾಗಿ ಸ್ಕೂಲ್ಗೆ ಹೋಗ್ಬೇಕು ಸರ್. ಸರಿ ಕೃಷ್ಣ, ನಾನು ಸ್ಕೂಲ್ ಹತ್ರನೇ ಹೋಗ್ತಿದ್ದೀನಿ, ನನ್ನ ಜೊತೆ ಬಂದ್ಬಿಡು. ಸರಿ ಸರ್, ಒಂದೇ ನಿಮಿಷ.
ಪೇಪರ್ನ ಅಲ್ಲಿ ಇಡಿ ಸರ್. ಸರಿ. ಪೇಪರ್ ಮೇಲೆ ಏನು ಬರೆದೆ ಕೃಷ್ಣ? ಏನಿಲ್ಲ ಸರ್, ನಾನು ನಿಮ್ಮ ಜೊತೆ ಸ್ಕೂಲಿಗೆ ಬರ್ತಾ ಇದ್ದೀನಲ್ವಾ, ಅದಕ್ಕೋಸ್ಕರ. ಮೇಡಮ್, ನನಗೆ ಎಕ್ಸಾಮ್ ಇದೆಯಲ್ಲ, ಅದಕ್ಕೆ ಬೇರೆ ಸರ್ ಕಾರಲ್ಲಿ ಸ್ಕೂಲ್ಗೆ ಹೋಗ್ತಿದ್ದೀನಿ. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಬರೆದೆ. ವೆರಿ ಗುಡ್. ಬಾ, ಕಾರ್ ಹತ್ತು. ವಿಹಾರಿ, ಚೆನ್ನಾಗಿ ಓದಿದ್ಯಲ್ಲ? ಓ, ಚೆನ್ನಾಗಿ ಓದ್ತಾ ಇದ್ದೀನಿ ಮಮ್ಮಿ. ಹಾಗಾದ್ರೆ ಪ್ರತಿ ಕ್ವೆಶ್ಚನ್ಗೂ ಆನ್ಸರ್ ಮಾಡ್ತೀಯಲ್ವಾ? ಮಾಡ್ತೀನಿ ಮಮ್ಮಿ. ಗುಡ್ ಬಾಯ್. ಕಂದ, ನೀನು ಎಕ್ಸಾಮ್ ಚೆನ್ನಾಗಿ ಬರೀಬೇಕು. ಇರೋ ಟೈಮಲ್ಲೇ ಫಿನಿಶ್ ಮಾಡಬೇಕು. ಕಾಪಿ ಮಾಡಬಾರ್ದು, ಯಾರಿಗೂ ತೋರಿಸ್ಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು. ಇದೇ ಅಲ್ವಾ ಮಮ್ಮಿ ನೀನು ಹೇಳೋದು? ಪ್ರತಿ ಎಕ್ಸಾಮ್ಗೂ ಹೇಳ್ತಾನೆ ಇರ್ತೀಯಲ್ವಾ? ಹಾಗಲ್ಲಪ್ಪ, ಈ ಸಲ ಸ್ಕೂಲ್ಗೆ ಫಸ್ಟ್ ಬಂದವ್ರಿಗೆ ಟ್ಯಾಬ್ ಪ್ರೈಸ್ ಕೊಡ್ತೀನಿ ಅಂದ್ರಲ್ಲ, ಅದು ನಿನಗೆ ಸಿಗ್ಬೇಕು. ಅವ್ರು ಕೊಡೋದು ಯಾಕೆ ಮಮ್ಮಿ? ಅದಕ್ಕಿಂತ ಒಳ್ಳೇದು ದೊಡ್ಡದು ನಾವೇ ತಗೊಳ್ಳೋಣ. ವಿಹಾರಿ, ನಾವು ತಗೊಳ್ಳೋದಲ್ಲಪ್ಪ, ನಿನ್ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು. ಎಲ್ರೂ ನಿನ್ನ ಹೊಗಳ್ಬೇಕು. ಸ್ಟೇಜ್ ಮೇಲೆ ನೀನ್ ಪ್ರೈಸ್ ತಗೊಳ್ತಿದ್ರೆ ಅದನ್ನ ನಾನು ನೋಡ್ಬೇಕು. ನಿಮ್ ಮಗ ತುಂಬಾ ಚೆನ್ನಾಗಿ ಓದ್ತಾನೆ. ನನ್ನ ಹತ್ರ ನಿನ್ ಬಗ್ಗೆ ಎಲ್ರೂ ಬಂದು ಹೊಗಳ್ಬೇಕು. ಆಗ ನನ್ಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಮಮ್ಮಿ ಖುಷಿಯಾಗಿರೋದು ನಿನಗ್ ಬೇಡ್ವಾ? ಬೇಕು ಮಮ್ಮಿ. ಚೆನ್ನಾಗಿ ಬರೀ. ಸರಿ ಮಮ್ಮಿ. ಮೇಡಮ್, ಎಕ್ಸಾಮ್ಗೆ ಟೈಮ್ ಆಗ್ತಿದೆ. ಇನ್ನು 10 ನಿಮಿಷ ಆದ್ರೆ ಒಳಗೆ ಅಲೋ ಮಾಡಲ್ಲ. ಬೇಗ ಕಳಿಸ್ಬಿಡಿ. ಸರಿ ಸರ್. ಸರಿ ವಿಹಾರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಮಮ್ಮಿ. ಹೋಗು. ಹತ್ರ ಬರ್ತೀನಿ ಅಂತ ಹೇಳಿದ್ರಿ, ಇನ್ನೂ ಬರ್ಲಿಲ್ವಲ್ಲ? ಸ್ಕೂಲಿಗೆ ತುಂಬಾ ಹತ್ರನೇ ಇದ್ದೀನಿ. ಫ್ಯೂ ಮಿನಿಟ್ಸ್. ಸರಿ, ಬೇಗ ಬಂದ್ಬಿಡಿ. ಓಕೆ ಶ್ಯಾಮ, ಬಾಯ್. ಇವ್ರ ಸ್ಕೂಲ್ ಹತ್ರ ಯಾಕೆ ಬಂದಿದ್ರು? ನನ್ನ ಫಾಲೋ ಮಾಡ್ಕೊಂಡು ಬಂದ್ರಾ, ಇಲ್ಲ ಬೇರೆ ಯಾರ್ದಾದ್ರೂ ಕೆಲ್ಸದ ಮೇಲೆ ಬಂದ್ರಾ? ಅವತ್ ನೋಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಆ ಲೇಡಿ ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ರು. ಇವತ್ ಇವ್ರು ಕಾಣಿಸಿದ್ರು ಅಂದ್ರೆ ಇವ್ರು ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ. ನಾನು ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತಿದ್ದೀನಿ ಪ್ರತಿ ಕ್ಷಣ ಅಬ್ಸರ್ವ್ ಮಾಡಿ ಕೇಸಿಗೆ ಸಂಬಂಧಪಟ್ಟಿರೋ ಕ್ಲೂ ಸಿಗದಿರೋ ಹಾಗೆ ಅವ್ರು ಮಾಡ್ತಿದ್ದಾರೆ. ಈ ವಿಷಯನ ಅಖಿಲ್ ಅವ್ರಿಗೆ ಬೇಗ ಹೇಳಬೇಕು. ಶ್ಯಾಮಮ್ಮ, ಕೃಷ್ಣ, ಏನ್ ಹೀಗ್ ಬರ್ತಿದ್ಯಾ? ಕೃಷ್ಣನ್ನ ಸ್ಕೂಲಿಗೆ ಬಿಡೋದಿಕ್ಕೆ ಇವನ್ ಮೇಡಮು ಕರ್ಕೊಂಡ್ ಬರುವಾಗ ದಾರಿಲಿ ಕಾರ್ ಹಾಳಾಯ್ತಂತೆ. ನಾನು ಬರುವಾಗ ರೋಡಲ್ಲಿ ಕೃಷ್ಣ ಸಿಗ್ದ ಕರ್ಕೊಂಡ್ ಬಂದೆ. ಹೌದು ಶ್ಯಾಮಮ್ಮ, ನನ್ನ ಕಾರ್ ಹತ್ರ ನಿಂತ್ಕೊಂಡು ತುಂಬ ಟೆನ್ಷನ್ ಮಾಡ್ಕೊಂಡೆ. ನನಗೇನಾದರೂ ದಾರಿ ತೋರಿಸು ಅಂತ ಆ ಕೃಷ್ಣನ ಹತ್ರ ಕೇಳಿದೆ. ಆಗಲೇ ಅಖಿಲ್ ಸರ್ ಬಂದರು. ಇಲ್ಲಾಂದರೆ ನಾನು ನೀವು ಸ್ಕೂಲ್ಗೆ ಬರ್ತಿದ್ದಿಲ್ಲ.
ಇವತ್ತು ಎಕ್ಸಾಮ್ ಬರೆಯೋಕ್ಕೆ ನನಗೆ ತುಂಬ ಲೇಟಾಗಿ ಹೋಗ್ಬಿಡ್ತಿತ್ತು. ಥ್ಯಾಂಕ್ ಯು ಸರ್. ಸರಿ ಕೃಷ್ಣ, ನೀನು ಹೋಗಿ ಎಕ್ಸಾಮ್ ಬರಿ. ಓಕೆ, ಗೋ. ಕೃಷ್ಣ, ಈಗ ತುಂಬಾ ಟೈಮ್ ಆಗಿದ್ಯಪ್ಪ. ನಿನ್ನ ಒಳಗೆ ಅಲೋ ಮಾಡೋದಕ್ಕಾಗೋದಿಲ್ಲ. ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಪರವಾಗಿಲ್ಲ ಸರ್, ಈಗಿರೋ ಟೈಮೇ ಸಾಕು. ನನ್ನ ಒಳಗಡೆ ಬಿಡಿ ಸರ್. ರೂಲ್ಸ್ ಪ್ರಕಾರ ಕಳಿಸ್ಬಾರ್ದು ಕೃಷ್ಣ. ನಾನು ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀನಿ. ಎಕ್ಸಾಮ್ ತುಂಬ ಚೆನ್ನಾಗಿ ಬರೀತೀನಿ. ಪ್ಲೀಸ್ ಸರ್, ನನ್ನ ಒಳಗಡೆ ಕಳಿಸ್ಕೊಡಿ ಸರ್. ಪ್ಲೀಸ್ ಸರ್, ಕಳಿಸಿ ಸರ್. ಇಲ್ಲ ಕೃಷ್ಣ, ಕಳ್ಸಕ್ಕಾಗಲ್ಲ. ಸರ್, ಪ್ಲೀಸ್ ಸರ್. ಕೃಷ್ಣನ್ ಬಗ್ಗೆ ನಿಮಗೆ ಗೊತ್ತಲ್ವಾ ಸರ್? ಇವನು ತುಂಬಾ ಕ್ಲೆವರ್ ಸ್ಟೂಡೆಂಟ್. ಗೊತ್ತು ಸರ್, ಆದ್ರೆ ನಮಗೆ ಕೆಲವು ರೂಲ್ಸ್ ಇರುತ್ತಲ್ವಾ ಸರ್, ಅದನ್ನ ಫಾಲೋ ಮಾಡೋದು ಮುಖ್ಯ. ಫಾಲೋ ಮಾಡಬೇಕು. ನೀವು ಒಂದು ಸಲ ಕೃಷ್ಣನ್ ಬಗ್ಗೆನೂ ಯೋಚನೆ ಮಾಡಿ. ಅವನು ಚಿಕ್ಕ ಸ್ಕೂಲಿಂದ ಬಂದು ಈ ಸ್ಕೂಲಲ್ಲಿ ಓದ್ತಿದ್ದಾನೆ. ಪ್ರತಿ ಸಲ ಕ್ಲಾಸಿಗೆ ಫಸ್ಟ್ ಬರ್ತಾನೆ. ಚಿಕ್ಕ ಪ್ರಾಬ್ಲಮ್ ಆಯಿತು ಸರ್, ಅದಕ್ಕೆ ಕರೆಕ್ಟ್ ಟೈಮಿಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ನೀವೀಗ ಅಲೋ ಮಾಡಿ ಸರ್, ಪ್ಲೀಸ್. ಕಳ್ಸಿದ್ರೂ ಪ್ರಯೋಜನ ಇಲ್ಲ ಸರ್. ಕೃಷ್ಣನ್ಗೆ ಎಕ್ಸಾಮ್ ಬರೆಯೋಕೆ ಬಿಡಲ್ಲ. ಕೃಷ್ಣನ್ನ ಟೀಚರ್ಸ್ ಖಂಡಿತ ಅಲೋ ಮಾಡ್ತಾರೆ, ಪರ್ಮಿಷನ್ ಕೊಡ್ತಾರೆ. ಪ್ಲೀಸ್, ನಿಮಗೇನು ಪ್ರಾಬ್ಲಮ್ ಆಗದಿದ್ದ ಹಾಗೆ ಮ್ಯಾನೇಜ್ಮೆಂಟ್ ಹತ್ರ ನಾನು ಮಾತಾಡ್ತೀನಿ. ಮೊದಲು ನೀವು ಕೃಷ್ಣನ್ನ ಕಳಿಸ್ಕೊಡಿ. ಸರಿ ಸರ್, ನೀವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ ಅಂದಿದ್ದಕ್ಕೆ ನಾನು ಕಳಿಸ್ತೀನಿ. ಕೃಷ್ಣ, ನೀನು ಹೋಗಿ ಎಕ್ಸಾಮ್ ಬರಿ. ಕೃಷ್ಣ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶ್ಯಾಮಮ್ಮ. ನಿನ್ಗೆ ಫಸ್ಟ್ ರ್ಯಾಂಕ್ ಬರಬೇಕು. ಓಕೆ? ಆ ಕೃಷ್ಣ ನನ್ನಮ್ಮ, ಅಮ್ಮನಾಗಿರೋ ಈ ಶ್ಯಾಮಮ್ಮ. ನನ್ನ ಜೊತೆ ಇರುವಾಗ ಏನೇ ಆದರೂ ನಾನೇ ಫಸ್ಟ್ ಬರ್ತೀನಿ. ಆ ಪ್ರೈಸ್ ನನಗೆ. ಸರಿ, ಎಕ್ಸಾಮ್ಸ್ ಚೆನ್ನಾಗಿ ಬರೀ. ಮಕ್ಕಳ, ಯಾರು ಕಾಪಿ ಮಾಡಬಾರ್ದು. ಕಾಪಿ ಮಾಡಿದ್ರೆ ಎಕ್ಸಾಮ್ ಪೇಪರ್ಸ್ನ ಕಿತ್ಕೋತೀನಿ. ಅಷ್ಟೇ ಅಲ್ಲದೆ ಪನಿಷ್ಮೆಂಟ್ ಕೂಡ ಕೊಡ್ತೀನಿ. ಸರಿನಾ? ಎಲ್ಲರೂ ಏನೇನು ಬರುತ್ತೋ ಅದನ್ನು ಮಾತ್ರ ಬರಿಬೇಕು. ಓಕೆ? ಪ್ರೊಸೀಡ್. ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀತಾ ಇದ್ದಾರೆ. ನನಗೇನೂ ಗೊತ್ತಾಗ್ತಿಲ್ಲ. ದೇವ್ರೆ ದೇವ್ರೆ, ನಾನು ಎಕ್ಸಾಮ್ ಚೆನ್ನಾಗಿ ಬರೀಬೇಕು ದೇವ್ರೆ. ನನಗೇನೂ ಬರಲ್ಲ. ನಾನು ಹೇಗಾದರೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು. ಪ್ಲೀಸ್ ದೇವ್ರೆ. Good morning, teacher. ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಸಿಟ್ ಡೌನ್. Thank you, teacher. ಮಕ್ಕಳ, ಎಕ್ಸಾಮ್ ಹೇಗೆ ಬರ್ದಿದ್ದೀರಾ? ತುಂಬಾ ಚೆನ್ನಾಗಿ ಬರ್ದಿದ್ದೀವಿ ಟೀಚರ್. ವೆರಿ ಗುಡ್. ನಿಮ್ಮಲ್ಲಿ ಯಾರು ಫಸ್ಟ್ ಬರ್ತೀರಾ? ನಾನು ಫಸ್ಟ್ ಬರ್ತೀನಿ. ನಾನು ಫಸ್ಟ್ ಬರ್ತೀನಿ ಟೀಚರ್. ಎಲ್ಲರೂ ಹ್ಯಾಂಡ್ಸ್ ಕೆಳಗೆ ಮಾಡಿ. ನಿಮ್ಮ ಪೇಪರ್ಸ್ ಎಲ್ಲ ಕರೆಕ್ಷನ್ ಮಾಡಿದ್ಮೇಲೆ ಯಾರು ಫಸ್ಟ್ ಬರ್ತೀರಾ ಅಂತ ಹೇಳ್ತೀನಿ. ನಾಳೆ ನವೆಂಬರ್ 14th ಅಂದ್ರೆ ಚಿಲ್ಡ್ರನ್ಸ್ ಡೇ. ನಾಳೆ ಮಕ್ಕಳಿಗೆಲ್ಲ ಸ್ಪೆಷಲ್ ಡೇ. ಅದಕ್ಕೆ ನಮ್ಮ ಸ್ಕೂಲಲ್ಲಿ ನಾಳೆ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದಬ್ಬಕ್ಕೋಸ್ಕರ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಯಾರು ವಿಶೇಷವಾಗಿ ಇನೋವೇಟಿವ್ ಆಗಿ ಡ್ರೆಸ್ ಹಾಕೊಂಡು ಬಂದು ಅದ್ರ ಬಗ್ಗೆ ಯಾರು ಸ್ಪೀಚ್ ಮಾಡ್ತಾರೋ ಅವ್ರಿಗೆ ಪ್ರೈಸ್ ಕೊಡ್ತೀವಿ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಗೆದ್ದವ್ರಿಗೂ ಕೂಡ ಪ್ರೈಸ್ ಕೊಡ್ತೀರಾ ಟೀಚರ್? ಕೊಡ್ತಾರೆ. ಅಷ್ಟೇ ಅಲ್ಲದೆ ಆ ಸ್ಟೇಜ್ ಮೇಲೇನೆ ಈಗ ಮಾಡಿರೋ ಎಕ್ಸಾಮಲ್ಲಿ ಯಾರು ಫಸ್ಟ್ ಬಂದಿರ್ತಿರೋ ಅವ್ರ ಹೆಸರನ್ನ ಅನೌನ್ಸ್ ಮಾಡಿ ಟ್ಯಾಬ್ ಕೂಡ ಕೊಡ್ತಾರೆ. ಸೊ ಎಲ್ಲರೂ ವಿಶೇಷವಾದ ಡ್ರೆಸ್ ಹಾಕೊಂಡು ಪ್ರಿಪೇರ್ ಆಗಿ ಬನ್ನಿ.
ಸರಿ ಟೀಚರ್. ಏ ವಿಹಾರಿ, ನೀನ್ ಯಾವ ಥರ ಡ್ರೆಸ್ ಹಾಕೊಂಬರ್ತೀಯಾ? ಯೋಚನೆ ಮಾಡ್ತೀನಿ ಇರು. ಏನಪ್ಪ ವಿಹಾರಿ, ಹೋಮ್ವರ್ಕ್ ಮಾಡ್ತಾ ಇದೀಯಾ? ಹೌದು ತಾತ. ಅದ್ ಸರಿ, ಇವತ್ತು ಎಕ್ಸಾಮ್ ಹೇಗ್ ಬರ್ದಿದ್ಯಾ? ಇವನು ತುಂಬಾ ಚೆನ್ನಾಗಿ ಬರ್ದಿದ್ದಾನೆ. ಖಂಡಿತ ಈ ಸಾರಿ ಕ್ಲಾಸ್ಗೆ ಫಸ್ಟ್ ಬರ್ತಾನೆ. ಏನ್ ವಸಂತ, ಉತ್ತರ ನೀನ್ ಕೊಡ್ತಾ ಇದೀಯಾ? ಹೋಗಿ ಬಂದು ಇವನ್ ಎಕ್ಸಾಮ್ನ ನೀನ್ ಬರ್ದಿಯಾ ಏನು? ಅಜ್ಜಿ ಬರೀದೇ ಇದ್ರು ಕರೆಕ್ಟಾಗಿ ಹೇಳಿದ್ರು ತಾತ. ನೀನ್ ಎಕ್ಸಾಮ್ ಅಷ್ಟು ಚೆನ್ನಾಗಿ ಬರ್ದಿದ್ಯಾ? ಹೌದು ತಾತ, ತುಂಬಾ ಈಸಿ ಕೊಟ್ಟಿದ್ರು. ವೆರಿ ಗುಡ್.